ಅಂಡ್ ಯಾವಾಗ್ಲೂ ಸಹ ನಮ್ಗೆ ಏನಿರುತ್ತೆ ಗೊತ್ತಾ, ವಿಷನ್ ಅಲ್ಲಿ ಕಾಣ್ಬೋದು ಅಂತ ಅದೊಂದಿರುತ್ತೆ ಅಲ್ವಾ. ಸೊ ಬರೇ ವಿಷನ್ ಅಲ್ಲಿ ಕಾಣೋದಷ್ಟೇ ವಿಸ್ಡಮ್ ಅಲ್ಲ. ಓಕೆ, ಬರೇ ಧ್ಯಾನದಲ್ಲಿ ಕೇಳಿಸೋದಷ್ಟೇ ವಿಸ್ಡಮ್ ಅಲ್ಲ. ಸಡನ್ ಆಗಿ ನಿಮ್ಮ ಕ್ವೆಶನ್ ಏನಿರುತ್ತಲ್ವಾ, ಅದಕ್ಕೆ ನಿಮಗೆ ಎಲ್ಲ ಕಡೆಯಿಂದ ಆನ್ಸರ್ ಬರ್ತಾ ಹೋಗುತ್ತೆ. ಓಕೆ, ಏನೋ ಒಂದು ಬುಕ್ ಓದ್ತಾ ಇರ್ತೀರಾ, ಅಲ್ಲೊಂದು ಲೈನ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ, ನಿಮ್ಮ ಕ್ವೆಶನ್ಗೆ ಆ ಆನ್ಸರ್ ಅಂತ ಅನ್ಸುತ್ತೆ. ಅಥವಾ ಏನೋ ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಯಾವ್ದೋ ಒಂದು ವಿಡಿಯೋ ಪಾಪಪ್ ಆಗುತ್ತೆ, ಅಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಓಕೆ ನನಗೆ ಏಂಜಲ್ ಕನೆಕ್ಟ್ ಆಗಿಲ್ಲ, ನನಗೇನು ವಿಷನ್ ಕಾಣ್ತಾ ಇಲ್ಲ, ದಟ್ ಇಸ್ ನಾಟ್ ಕರೆಕ್ಟ್. ಕೆಲವೊಬ್ರಿಗೆ ವಿಷನ್ಸ್ ಕಾಣುತ್ತೆ, ಕೆಲವೊಬ್ರಿಗೆ ವಿಷನ್ಸ್ ಕಾಣಲ್ಲ. ಓಕೆ, ವಿಷನ್ಸ್ ಕಂಡ್ರೆ ಅಷ್ಟೇ ಎಕ್ಸ್ಪೀರಿಯನ್ಸ್, ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ. ಸೊ ಯಾವಾಗ ನಾವು ಓಪನ್ನೆಸ್ ಇಂದ ಅಬ್ಸರ್ವ್ ಮಾಡ್ತೀವಲ್ವಾ, ಆಗ ನಮಗೆಲ್ಲವೂ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದ್ ಮಾತ್ರ ನಾವು ತಿಳ್ಕೊಬೇಕು, ಇಲ್ಲಿ ಯಾವುದೇ ಏಂಜಲ್ ಕನೆಕ್ಟ್ ಆಗಿ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡ್ಬಿಡಲ್ಲ. ಓಕೆ, ನೋ ಮ್ಯಾಜಿಕ್. ಇವನ್ ನಾನು ಕೂಡ, ನನಗೇನೋ ನನ್ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರ, ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ನನಗೇನೋ ಮ್ಯಾಜಿಕ್ ಮಾಡ್ಬಿಡ್ತೀನಿ ಅಂತನೋ. ನಾನು ವೇ ಹೇಳ್ಬಲ್ಲೆ ಯಾವ ತರ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗ್ಬೋದು ಅಂತ. ಸೊ ನನಗ್ ಗೊತ್ತಿರೋ ವೇ ಅಂದ್ರೆ ಮೆಡಿಟೇಷನ್ ಅಷ್ಟೇ. ಸೊ ನೀವು ಯಾವುದೇ ಪ್ರಾಬ್ಲಮ್ ಅಂತ ನನಗೆ ಮೆಸೇಜ್ ಮಾಡಿದ್ರು ಕೂಡ ನನಗೆ ಗೊತ್ತಿರೋ ಒಂದೇ ಸೊಲ್ಯೂಷನ್, ಮೆಡಿಟೇಷನ್. 3 hours ಮೆಡಿಟೇಷನ್ ಒನ್ ಸಿಟ್ಟಿಂಗ್ ಅಲ್ಲಿ ಫಾರ್ 41 days ಮಾಡಿದಾಗ ನೀವ್ ಏನೇ ಚಾಲೆಂಜಸ್ ಇದ್ರು ಕೂಡ ನಿಮಗೆ ಅದರಿಂದ ಹೊರಗಡೆ ಬರೋ ವೇ ಗೊತ್ತಾಗುತ್ತೆ. ಅಂಡ್ ಯಾಕೆ ಆ ಚಾಲೆಂಜ್ ಬಂದಿದೆ ಅನ್ನೋ ವಿಸ್ಡಮ್ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಅಂಡ್ ನಾವು ತಿಳ್ಕೊಬೇಕು, ಇವಾಗ ಯಾಕೆ ನಮ್ಗೆ ಚಾಲೆಂಜ್ ಬರುತ್ತೆ, ಇದೇ ಕ್ವೆಶನ್ ಅನ್ಕೊಳ್ಳಿ. ಓಕೆ, ನಿಮಗೆಲ್ಲ ಪ್ರಾಬ್ಲಮ್ ಇದೆ, ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ನಿಮಗೆ ಅನ್ಸುತ್ತಾ ಯಾರಿಗಾದ್ರೂ ಈ ಪ್ರಾಬ್ಲಮ್ಮೇ ಇಲ್ಲ ಈ ಭೂಮಿ ಮೇಲೆ ಅಂತ? ಪ್ರಾಬ್ಲಮ್ ಇಲ್ಲಾರ್ದವ್ರು ಇದಾರ ಯಾರಾದ್ರೂ ಇದಾರ? ಇಲ್ಲ ಅಲ್ವಾ? ಸೊ ಮತ್ತೆ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ? ವಾಟ್ ಯು ಥಿಂಕ್? ವಾಟ್ ಯು ಥಿಂಕ್? ಪ್ರಾಬ್ಲಮ್ ಯಾಕೆ ಬರುತ್ತೆ? ಟು ಲರ್ನ್ ಸಮಥಿಂಗ್, ನಮಗೆ ಸ್ಟ್ರಾಂಗ್ ಮಾಡಕ್ಕೆ, ಮತ್ತೆ ಇನ್ನೂ ಉನ್ನತ ಸ್ಥಿತಿಗೆ ರೀಚ್ ಆಗಕ್ಕೆ. ಕರ್ಮ, ಯಾ. ಸೊ ಕರ್ಮದ ಅನುಸಾರವಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬರ್ತಾ ಇರ್ತೀವಿ. ಇಲ್ಲಿ ಯಾರು ನಿಮ್ಮ ಪ್ರಾಬ್ಲಮ್ಸ್ಗೆ ನೀವ್ ಅಂತೀರಲ್ವಾ, ಬ್ರಹ್ಮ ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದಾನೋ ಅಂತ. ಡು ಯು ಥಿಂಕ್ ನಿಮ್ಮ ಲೈಫ್ ಅನ್ನ ಬ್ರಹ್ಮ ಬರ್ದಿದಾನ? ಎಸ್ ಆರ್ ನೋ? ದೇವ್ರಿಗೆ ಬೈತಾ ಇರ್ತೀರಲ್ವಾ, ಬೈಕೊಂತ ಇರ್ತೀರಲ್ವಾ, ದೇವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ, ಸೊ ಅದಕ್ಕೆ ನನಗೆ ಇಷ್ಟಕ್ಕೊಂದು ಕಷ್ಟ ಕೊಟ್ಬಿಟ್ಟಿದ್ದಾನೆ. ಸೊ ನಿಜ ಏನು ಅಂದ್ರೆ, ರಿಯಾಲಿಟಿ ಏನು ಅಂದ್ರೆ, ನಮ್ಮ ಲೈಫಲ್ಲಿ ನಾವೇ ಬ್ರಹ್ಮ. ಓಕೆ, ನಾವು ಈ ಜನ್ಮ ತಗೊಳಕ್ಕಿಂತ ಮುಂಚೆ ನಮ್ಮ ಕರ್ಮ ಬ್ಯಾಲೆನ್ಸ್ ಎಲ್ಲ ನೋಡ್ತೀವಂತೆ. ಓಕೆ, ಏನೇನಿದೆ, ಯಾರ್ಯಾರಿಗೆ ನಾನು ಏನ್ ತೊಂದರೆ ಕೊಟ್ಟಿದ್ದೀನಿ, ಏನೇನಿದೆ ಎಲ್ಲ ನೋಡ್ಕೊಂಡು, ಓಕೆ ಈ ಕರ್ಮವನ್ನ ನಾನು ಹೆಲ್ತ್ ಇಶ್ಯೂ ಮುಖಾಂತರ ಕ್ಲಿಯರ್ ಮಾಡ್ಕೊಂತೀನಿ, ಈ ಕರ್ಮವನ್ನ ನಾನು ರಿಲೇಶನ್ಶಿಪ್ ಇಶ್ಯೂ ಮುಖಾಂತರ ಕ್ಲಿಯರ್ ಮಾಡ್ಕೊಂತೀನಿ. ಓಕೆ, ಅಥವಾ ಈ ಕರ್ಮವನ್ನ ನಾನು ಫುಲ್ ಕನ್ಫ್ಯೂಷನ್ಸ್ ಇಂದ ನಾನು ಕ್ಲಿಯರ್ ಮಾಡ್ಕೊಂತೀನಿ, ಅಥವಾ ಈ ಕರ್ಮವನ್ನ ನನ್ನ ಮಕ್ಕಳಿಂದ ನಾನು ಕ್ಲಿಯರ್ ಮಾಡ್ಕೊಂತೀನಿ. ಮಕ್ಕಳು ತುಂಬಾ ಕಾಡಿಸ್ತಾ ಇರ್ತಾರೆ. ಓಕೆ, ಸೊ ನಮ್ಮ ಇವತ್ತಿನ ಈ ಲೈಫ್ ಏನಿದೆ ಅಲ್ವಾ, ಇದಕ್ಕೆ ವಿ ಆರ್ ದ ಕ್ರಿಯೇಟರ್. ಸೊ ಐ ಆಮ್ ದ ಕ್ರಿಯೇಟರ್. ಎಸ್, ಟೈಪ್ ಮಾಡಿದಾರಲ್ವಾ, ಸೊ ಎಲ್ಲರೂ ಅದನ್ನೇ ಟೈಪ್ ಮಾಡಿ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್. ಇದನ್ನ ನೀವು ಎಷ್ಟು ಸರಿ ನೀವು ಡೈಲಿ ಅನ್ಕೊಂಡ್ರು ಕಮ್ಮಿನೇ. ಬಿಕಾಸ್ ನಾವು ಬ್ಲೇಮ್ ಮಾಡ್ತಾ ಇರ್ತೀವಲ್ವಾ, ಅರೆ ನನ್ನ ಲೈಫ್ ಹಿಂಗಾಗೋಯ್ತು, ಇದಕ್ಕೆ ಇವರೇ ಕಾರಣ. ಯಾವಾಗ ಬೇರೆಯವ್ರ ಕಾರಣ, ಅವ್ರ ಕಾರಣ, ಇವ್ರ ಕಾರಣ ಅಂತ ಹೇಳ್ತಾ ಹೋದಾಗ ನಮ್ಮ ಪವರ್ನೆಲ್ಲ ನಾವು ಕೊಟ್ಬಿಡ್ತೀವಂತ. ಅದೇ ಯಾವಾಗ ಓಕೆ ನನ್ನ ಈ ಸ್ಥಿತಿಗೆ ನಾನೇ ಕಾರಣ, ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಓನ್ ರಿಯಾಲಿಟಿ, ಐ ಆಮ್ ದ ಕ್ರಿಯೇಟರ್ ಆಫ್ ದಿಸ್ ಸಿಚುವೇಶನ್, ಈ ಅವೇರ್ನೆಸ್ ಬಂದಾಗ ನಮಗೆ ಅದನ್ನ ಆ ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋ ಎಷ್ಟೋ ಡೋರ್ಸ್ ಓಪನ್ ಆಗ್ಬಿಡುತ್ತೆ. ಓಕೆ, ಸೊ ಇವತ್ತಿನ ಕೂಡ ಸೆಷನ್ಸ್ ಅಲ್ಲಿ ನೀವೆಲ್ಲ ಲೈವ್ ಅಲ್ಲಿ ಝೂಮ್ ಅಲ್ಲಿ ಬಂದವರು ತುಂಬಾ ಜನ ಏನೋ ಒಂದು ಇಶ್ಯೂ ಇದೆ, ಇದು ಕ್ಲಿಯರ್ ಆಗ್ಬಿಡುತ್ತೇನೋ, ಮ್ಯಾಜಿಕ್ ಆಗ್ಬಿಡುತ್ತೇನೋ ಅನ್ನೋರು ಕೂಡ ಬಂದಿರ್ತಾರೆ. ಸೊ ಆತರ ಯಾರಾದ್ರೂ ಇಲ್ಲಿ ಬಂದಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ, ಯುವರ್ ಇನ್ ಅ ರಾಂಗ್ ಪ್ಲೇಸ್. ನನಗೆ ಅಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ನಿಮ್ಮ ಕರ್ಮವನ್ನ ತೆಗೆದು ಹಾಕೋ ಶಕ್ತಿ ಯಾರಿಗೂ ಇಲ್ಲ. ಇವನ್ ನಾನೇ ನಿಮ್ಮ ಕರ್ಮ ಕಳಿತೀನಿ ಬರ್ರಿ ಅಂದ್ರೆ ದಯವಿಟ್ಟು ನಂಬೇಡಿ. ಸೊ ಆ ಕರ್ಮ ಹೆಂಗ್ ಕ್ಲಿಯರ್ ಮಾಡ್ಕೊಬೇಕು ಅಂತಂದ್ರೆ,
ಜ್ಞಾನದಿಂದ ಅಲ್ವಾ. ಭಗವದ್ಗೀತೆ ಅದೇ ಹೇಳುತ್ತಲ್ವಾ, ಜ್ಞಾನದಿಂದ ನಮ್ಮ ಕರ್ಮವನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಇವಾಗ ಏಂಜಲ್ ಬರ್ತಾರೆ, ನನ್ನ ಎಲ್ಲ ಹೆಲ್ತ್ ಚೆನ್ನಾಗ್ ಮಾಡ್ಬಿಡ್ತಾರೆ, ನನ್ನ ರಿಲೇಶನ್ಶಿಪ್ ಚೆನ್ನಾಗ್ ನೋ, ಅದರ ರೂಟ್ ಕಾಸ್ ಆ ಪಾಠ ಏನಿದೆ ಅದನ್ನ ನೀವ್ ಯಾವಾಗ ಕಲಿತೀರೋ ಆವಾಗ ಅವರೆಲ್ಲರೂ ಫುಲ್ ಹೆಲ್ಪ್ ಮಾಡ್ಬಿಡ್ತಾರೆ. ನೀವೇನು ಬದಲಾಗದೆ, ನೀವೇನು ಕಲಿದೆ ಯಾವ ಕರ್ಮನೂ ಕ್ಲಿಯರ್ ಆಗೋದಿಲ್ಲ. ಓಕೆ, ಸೊ ನಿಮ್ಮ ಲೈಫ್ ಅಲ್ಲಿರೋ ಆ ಚಾಲೆಂಜ್ ಇದೆ ಅಲ್ವಾ, ಅದನ್ನ ನೀವು ಅನಲೈಸ್ ಮಾಡ್ತಾ ಇದರಿಂದ ನಾನು ಏನ್ ಕಲಿಬೇಕು. ಸೊ ಇವಾಗ ಜಸ್ಟ್ 1-2 minutes ನೀವು ಕಣ್ಣು ಮುಚ್ಕೊಳ್ಳಿ. ನಾನು ಲೆಟ್ಸ್ ಟ್ರೈ ದಿಸ್. ಓಕೆನಾ, ನೀವು ಕಣ್ಣು ಮುಚ್ಕೊಳ್ಳಿ. ಜಸ್ಟ್ ನಾನು ಕ್ವೆಶನ್ ಕೇಳೋದಕ್ಕೆ ಆನೆಸ್ಟ್ ಆಗಿ ನಿಮಗೆ ನೀವು ರಿಪ್ಲೈ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಕರೆಂಟ್ ಲೈಫ್ ಅಲ್ಲಿ ಈಗ ಯಾವ ಪ್ರಾಬ್ಲಮ್ ನಿಮ್ಗೆ ತುಂಬಾ ದೊಡ್ಡದು ಅನಿಸ್ತಾ ಇದೆ, ಅದನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಅದು ಬಿಗ್ಗೆಸ್ಟ್ ಚಾಲೆಂಜ್. ಸೊ ಇವಾಗ ನಿಮಗೆ ನೀವೇ ಕ್ವೆಶನ್ ಹಾಕೊಳ್ಳಿ, ಈ ಚಾಲೆಂಜ್ ಇಂದ ನಾನು ಏನ್ ಕಲಿಬೇಕು ಅಥವಾ ನಾನು ಏನ್ ಬದಲಾಯಿಸ್ಕೊಳ್ಬೇಕು, ಇದು ನನಗೆ ಏನ್ ಹೇಳ್ಕೊಡಕ್ ಬಂದಿದೆ. ಹಾನೆಸ್ಟ್ ಆಗಿ, ನನಗೆ ಪೇಶನ್ಸ್ ಹೇಳ್ಕೊಡಕ್ ಬಂದಿದನಾ, ಅನ್ಕಂಡೀಷನಲ್ ಫರ್ಗ್ಯೂನೆಸ್ ಹೇಳ್ಕೊಡಕ್ ಬಂದಿದನಾ, ಅಥವಾ ಸೆಲ್ಫ್ ಲವ್ ಮಾಡ್ಕೊಳೋದು ಹೇಳಿದನಾ. ಸಿ, ದಟ್ ಇಸ್ ದ ಆನ್ಸರ್ ಅಲ್ವಾ. ನೋಡಿ, ನಿಮ್ಮ ಒಳಗಡೆಯಿಂದನೇ ಆನ್ಸರ್ ಬರ್ತಾ ಇದೆ. ಹಾನೆಸ್ಟ್ ಆಗಿ ಲವ್, ಆಮೇಲೆ ನನ್ಗೋಸ್ಕರ ನಾನು ಸ್ಟ್ಯಾಂಡ್ ತಗೋಬೇಕು ಅನ್ನೋ ಅದನ್ನ ಕಲಿಬೇಕು ಅಂತ ಬಂದಿದೆ ನಾ. ಫರ್ಗಿವ್ನೆಸ್. ವಾಟ್ ಈಸ್ ಯುವರ್ ಲೆಸನ್? ಅದೇನ್ ಹೇಳ್ಕೊಡಕ್ ಬಂದಿದೆ? ಅಥವಾ ಕಂಪ್ಯಾಷನೇಟ್ ಆಗಿರೋದು ಅದಕ್ಕೋಸ್ಕರ ಬಂದಿದೆನಾ? ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರೋದು. ನೋಡಿ, ಸೊ ಈ ಏಂಜಲ್ಸ್ ಆಗ್ಲಿ, ಹೈಯರ್ ಮಾಸ್ಟರ್ಸ್ ಆಗ್ಲಿ ಕಣ್ ತೆಗಿಬಹುದು ನಿಮ್ಗೆ ಆನ್ಸರ್ ನಿಮ್ಗೆ ಸಿಕ್ಕಿದ್ರೆ. ಕಾನ್ಫಿಡೆಂಟ್ ಆಗಿರೋಕೆ. ಸೊ ನೋಡಿ, ನಿಮಗೆ ನಿಮ್ಮ ಆನ್ಸರ್ ಸಿಕ್ಕ ಮೇಲೆ, ಏನ್ ಕಲಿಬೇಕು ಅನ್ನೋ ಸಿಕ್ಕ ಮೇಲೆ, ಅದ್ರ ಮೇಲೆ ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ವಾ, ಅವಾಗ ಏಂಜಲ್ಸ್ ನಿಮಗೆ ಫುಲ್ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಇಲ್ಲ, ನಾನು ರಾತ್ರಿ ಎಲ್ಲ ನಾನು ರಾತ್ರಿ ಇದು ಮೆಡಿಟೇಷನ್ ಮಾಡ್ತೀನಿ, ಬೆಳಗ್ಗೆ ಎದ್ದು ಫುಲ್ಲು ನನಗೆಲ್ಲರ ಮೇಲೆ ಹೇಟ್ರೆಡ್ ತೋರಿಸ್ತೀನಿ, ನನಗೆ ಬಾಯಿ ಸಿಕ್ಕಂಗ್ ಬೈತೀನಿ, ಅಥವಾ ಫುಲ್ ನಂಗೆ ಜಲಸಿ ಆಗ್ತಾ ಇದೆ, ಜಡ್ಜ್ ಮಾಡ್ತಾ ಹೋಗ್ತೀನಿ ಅಂದ್ರೆ, ಈ 16 days ಅಲ್ಲ, ಇನ್ನು 16 years ಆದ್ರೂ ಕೂಡ ಯಾವ ಏಂಜಲ್ಸ್ ಕನೆಕ್ಟ್ ಆಗಲ್ಲ, ಯಾವ ಹೆಲ್ಪ್ ಸಿಗಲ್ಲ. ಓಕೆ, ಯೂನಿವರ್ಸ್ ಯಾರಿಗೆ ಹೆಲ್ಪ್ ಮಾಡುತ್ತೆ, ಏಂಜಲ್ಸ್ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ, ಯಾರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ಳೋಕೆ ಆ ಸ್ಟೆಪ್ಸ್ ಅನ್ನ ತಗೋಬೇಕಂತ ಇರ್ತಾರೆ, ತಗೊಂತಾರಲ್ವಾ, ಅವ್ರಿಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಕಂಪ್ಯಾಷನೇಟ್ ಇರಲ್ಲ, ಕ್ಷಮಿಸೋ ಗುಣ ಇರಲ್ಲ. ನಾನು ಫುಲ್ ನನ್ನ ರಿಲೇಶನ್ಶಿಪ್ ಚೆನ್ನಾಗಾಗ್ಬೇಕು ಅಂತ ಅನ್ಕೊಂತೀನಿ, ಆಗುತ್ತಾ? ಬರೀ ಅನ್ಕೊಂಡ್ರೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಸುಮ್ನೆ ಅನ್ಕೊಂತೀನಿ, ನಾನು ಅಫರ್ಮ್ ಮಾಡ್ಕೊಂತೀನಿ, ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಬಟ್ ಒಳಗಡೆ ಆ ಹೇಟ್ರೆಡ್ ಇರುತ್ತೆ. ಆಗಲ್ಲ ಅಲ್ವಾ? ಎಸ್. ಸೊ ಈ ಕ್ಷಣದಿಂದನೇ ನಿಮಗೆ ಏನೇನ್ ಅನ್ಸುತ್ತಲ್ವಾ, ಈ ಲೆಸನ್ ನನಗೆ ಕಲಿಯಕ್ ಬಂದಿದೆ ಅಂತ, ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಚಿಕ್ಕ ಸ್ಮಾಲ್ ಸ್ಟೆಪ್ಸ್. ಒಂದೇ ದಿವಸಕ್ಕೆ ಎಲ್ಲನೂ ಮಾಡ್ಬಿಡಿ ಅಂತಲ್ಲ. ಜಸ್ಟ್ ಎಷ್ಟಾಗುತ್ತೋ, ಈವನ್ 1% ಮಾಡಿದ್ರು ಕೂಡ ನೀವೆಷ್ಟೋ ಪ್ರೋಗ್ರೆಸ್ ಅನ್ನ ನೋಡ್ತೀರಾ. ಅಂಡ್ ನಿಮ್ಮ ಆ ಪ್ರಯತ್ನ ನೋಡಿ ಈ ಏಂಜಲ್ಸ್ ಎಲ್ಲರೂ ಕೂಡ ಅವರೇ ಬಂದ್ಬಿಡ್ತಾರೆ ಹೆಲ್ಪ್ಗೆ, ನೀವು ಕರೆಯೋಕ್ಕಿಂತ ಮುಂಚೆ. ಎಲ್ಲನೂ ಕೂಡ ಯಾವಾಗ ಹೆಲ್ಪ್ ಮಾಡ್ತಾರೆ? ನಾವು ನಮ್ಮನ್ನ ಬದಲಾಯಿಸ್ಕೊಳ್ಳೋ ಆ ಪ್ರಯತ್ನದಲ್ಲಿದ್ದಾಗ ಅವ್ರಿಗೆ ಕೂಡ ಕೇಳ್ಬೋದು. ಓಕೆ, ಇವಾಗ ನಿಮ್ಮ ಗಾರ್ಡಿಯನ್ ಏಂಜಲ್ಗೆ, ಮೈ ಡಿಯರ್ ಗಾರ್ಡಿಯನ್ ಏಂಜಲ್, ನನಗೆ ತುಂಬಾ ಕೋಪ ಬರ್ತಾ ಇದೆ, ನನಗೆ ಈ ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ಈ ಕೋಪದ ರೀಸನ್ ಏನು, ನನ್ನ ಈ ಎಮೋಷನ್ ಯಾವ ತರ ಹ್ಯಾಂಡಲ್ ಮಾಡ್ಬೋದು, ಈ ತರ ನೀವು ವರ್ಕ್ ಮಾಡ್ಕೊಳಕ್ಕೆ ನೀವು ಏಂಜಲ್ಸ್ ನ ಇನ್ವೈಟ್ ಮಾಡಿದಾಗ ಆ ಗೈಡೆನ್ಸ್ ನಿಮ್ಗೆ ಫುಲ್ ಸಿಗ್ತಾ ಹೋಗುತ್ತೆ. ಆ ಕನೆಕ್ಟಿವಿಟಿ ಆಗ್ಲಿ, ನಿಮ್ಮ ವಿಷನ್, ಆ ಕ್ಲಾರಿಟಿ ನಿಮಗೆ ಬರುತ್ತೆ ಹೊರತಾಗಿ ಬೇರೆ ಯಾರಿಗೂ ಬರೋದಿಲ್ಲ. ಇವನ್ ನಾನೇ ನಿಮ್ಮ ವಿಷನ್ ನೋಡಿ ನಿಮ್ಗೆ ಹಿಂಗ ಆಗ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ನಂಬೇಡಿ. ಓಕೆ, ದಟ್ ಮೈಟ್ ಬಿ ರೈಟ್, ದಟ್ ಮೈಟ್ ಬಿ ರಾಂಗ್. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಆ ಜರ್ನಿ ಪ್ರಕಾರ ನನಗೆ ಏನ್ ಬಂದಿರುತ್ತೋ ಅದನ್ನ ನಾನು ಹೇಳ್ಬೋದು. ಅದು ನಿಮ್ಗೆ ಕರೆಕ್ಟ್ ಆಗಿರ್ಬೋದು, ಆಗದೆ ಇರ್ಬೋದು. ಸೊ ಅದಕ್ಕೆ ರೈಟ್ ಆನ್ಸರ್ ನಿಮಗೆ ಬೇಕು ಅಂತಂದ್ರೆ ನೀವೇ ಮೆಡಿಟೇಷನ್ ಕುತ್ಕೊಂಡು ಕ್ವೆಶನ್ ಕೇಳ್ತಾ ಹೋಗ್ಬೇಕಾಗತ್ತೆ. ಅಂಡ್ ಆನ್ಸರ್ ಬರ್ತಾ ಇಲ್ಲ ಅಂತಂದ್ರೆ
ಎನರ್ಜಿ ಎಷ್ಟು ಲೆವೆಲ್ ಇರುತ್ತೋ ಅಷ್ಟೇ ನಾವು ರಿಸೀವ್ ಮಾಡ್ಕೊಳಕ್ ಸಾಧ್ಯ. ಸೊ ನಿಜವಾಗ್ಲೂ ನಿಮಗೆ ಫುಲ್ಲು ನಾನು ಬದಲಾಗಬೇಕು ಲೈಫಲ್ಲಿ, ಓಕೆ, ನನಗೆ ಆ ಯೂನಿವರ್ಸ್ ಇಂದ ಎಲ್ಲ ಹೆಲ್ಪ್ ಬೇಕು ಅಂತ ಯಾರ್ಯಾರಿದ್ರ, ಇನ್ನು ಸಾಕಾಗಿದೆ, ಇನ್ನು ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು, ಸೇಮ್ ಪ್ಯಾಟ್ರನ್ ಸೇಮ್ ಸಫರಿಂಗ್ಸ್ ಇನ್ನ ಸಾಕಾಗಿದೆ, ಇನ್ನು ಐ ವಾಂಟ್ ಟು ಚೇಂಜ್ ನನ್ನ ಲೈಫಲ್ಲಿ ಆ ಶಿಫ್ಟ್ ನೋಡ್ಬೇಕು, ಯಾ ನನಗೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಯಾ ಸೊ ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು 3 hours ಮೆಡಿಟೇಷನ್ 1 sitting ಅಲ್ಲಿ ಫಾರ್ 41 days. ಸೊ ನನಗೆ ಏನೇ ಆನ್ಸರ್ ಬೇಕು ಅಂದ್ರೆ ನಾನು ಇದನ್ನೇ ಫಾಲೋ ಮಾಡೋದು, ಓಕೆ, ನಾನೇನು ಬೇರೆ ಏನು ಮಾಡೋದಿಲ್ಲ. ಈವನ್ ಈ ಮೆಸೇಜಸ್ ಬರುತ್ತೆ, ನನಗೆ ಇನ್ಫ್ಲೋ ಆಗುತ್ತೆ, ಆಟೋ ರೈಟಿಂಗ್ ಬರುತ್ತೆ, ಇದೆಲ್ಲ ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನು 3 hours ಮೆಡಿಟೇಷನ್ 3 hours ಅಲ್ಲಿ ಆಲ್ಮೋಸ್ಟ್ 5 hours 6 hours 1 sitting ಅಲ್ಲಿ ನಾವು ಮೆಡಿಟೇಷನ್ ಮಾಡ್ತಾ ಇದ್ವಿ ಅವಾಗ ಆಲ್ಮೋಸ್ಟ್ ಫಾರ್ 2 years ಕೋವಿಡ್ ಟೈಮಲ್ಲಿ. ಸೊ ಯಾವಾಗ ಕಂಟಿನ್ಯೂಸ್ ಆಗಿ ಈ ತರ ಮಾಡಿದಾಗ ಕಂಟಿನ್ಯೂಸ್ ಮಾಡ್ಬೇಕು, ಆಮೇಲೆ ಎಷ್ಟೋ ಮಂತ್ಸ್ ಆದ್ಮೇಲೆ ನನಗೆ ಹೆಲ್ಪ್ ಬರಕ್ ಸ್ಟಾರ್ಟ್ ಆಯ್ತು. ಓಕೆ, ನಾವು ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೂಡ್ಬೇಡಿ ಅಂತೀನಿ. ಸೊ ಇವತ್ತು ನಾನು ಮೆಡಿಟೇಷನ್ ಮಾಡ್ತೀನಿ, ನಾಳೆ ನನಗೆ ಹೆಲ್ಪ್ ಬರಬೇಕು, ಇದು ಒಂದು ಇನ್ಸ್ಟೆಂಟ್ ಮಷಿನ್ ಅಲ್ಲ. ನಾವ್ ಎಷ್ಟೋ ಇರುತ್ತೆ ಎಲ್ಲ ಅಲ್ವಾ, ನಮ್ಮ ಎನರ್ಜಿ ಸಿಸ್ಟಮ್ ನಾವು ಅಬ್ಸರ್ವ್ ಮಾಡ್ಕೊಬೇಕು, ನಮ್ಮ ಕಾರ್ಮಿಕ್ ಸೈಕಲ್ ನಾವು ನೋಡ್ಕೋಬೇಕು ಏನಾಗ್ತಾ ಇದೆ. ಅಥವಾ ನನ್ನ ಸ್ಪಿರಿಚುವಲ್ ಜರ್ನಿ ಹೆಂಗಿದೆ, ತುಂಬಾ ಜನಕ್ಕೆ ಹೆಂಗಿರುತ್ತೆ, ಅವ್ರು ಅನ್ಕೊಂಡಿರ್ತಾರೆ ಸ್ಪಿರಿಚುವಲ್ ಜರ್ನಿಲಿ ಅವರೇ ಡಿಸೈಡ್ ಮಾಡಿ ಬಂದಿರ್ತಾರೆ, ನನಗೆ ಯಾವ ವಿಷನ್ಸ್ ಕಾಣಬಾರ್ದು, ನಾನು ಫುಲ್ ಒಂದು ಪೀಸ್ಫುಲ್ ಸ್ಟೇಟ್ ಅಲ್ಲಿ ಮೆಡಿಟೇಷನ್ ಮಾಡ್ಬೇಕು ಅಂತ. ದಟ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ಇನ್ 3 hours ಮೆಡಿಟೇಷನ್ ಹೆಂಗ್ ಮಾಡ್ಬೇಕು ಅಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡ್ಬೇಕು. ಎಸ್, ನೀವು 3 hours ಮೆಡಿಟೇಷನ್ ಮಾಡಿದಾಗ ಕಣ್ಣೊಂದೇ ಬಿಡಬಾರ್ದು, ಕೈ ಬಿಡ್ಬೋದು, ಕಾಲ್ ಓಪನ್ ಮಾಡ್ಬೋದು, ನೀರ್ ಕುಡಿಬೋದು, ಈವನ್ ವಾಶ್ರೂಮ್ ಕೂಡ ಹೋಗಿ ಬರ್ಬೋದು. ಓಕೆ, ಸೊ ಹಿಂಗೆ ಅಂತಿಲ್ಲ, ನೀವು ಕಾಲ್ ನೋವು ಬರ್ತಾ ಇದ್ರೆ ಕಾಲ್ ಚಾಚ್ಕೊಂಡು ಕೂಡ್ಬೋದು. ಜಸ್ಟ್ ನೀವು ಬೇಕಾದ್ರೆ ಇವತ್ತಿಂದಾನೇ 3 hours ಸ್ಟಾರ್ಟ್ ಮಾಡಿ, ಬೈ ದ ಎಂಡ್ ಆಫ್ 16th day ಈ ವರ್ಕ್ಶಾಪ್ ಏನಿದೆ ಅಲ್ವಾ, ನೀವೇ ಹೇಳ್ತೀರಾ ಮ್ಯಾಮ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗ್ಬಿಟ್ಟಿದೆ ಅಂತ.